ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸಮಗ್ರ ವಿಜಯ ಪಂಚಮ ಸರ್ಗದಲ್ಲಿ 28ನೇ ಶ್ಲೋಕ. ವಿರೋಧಿ ವೇದಾಂತ ಕೃತಾಂತ ಸಂಪದಾಂ ಭಾಷ್ಯಾದಿಕಂ ಚೇದಿದಮಸ್ತು ಕಾಕ್ಷತಿಃ ಅಸ್ಮಭ್ಯಮಾಚಕ್ಷ್ವ ವಿಚಕ್ಷಣೋಚಿತಂ ಭಾವಂ ತು ಸೂತ್ರೋಪನಿಷದ್ವಿವಕ್ಷಿತಂ. ವಿರೋಧಿ ವೇದಾಂತ ಕೃತಾಂತ ಸಂಪದಾಂ ಭಾಷ್ಯಾದಿಕಂ ಚೇತ್ ಇದಂ ಅಸ್ತು ಕಾ ಕ್ಷತಿಃ ಅಸ್ಮಭ್ಯಂ ಆಚಕ್ಷ್ವ ವಿಚಕ್ಷಣ ಉಚಿತಂ ಭಾವಂ ತು ಸೂತ್ರೋಪನಿಷದ್ ವಿವಕ್ಷಿತಂ. ಇದಂ ಭಾಷ್ಯಾದಿಕಂ ಅಂದ್ರೆ ಶಂಕರ ಭಾಷ್ಯ ಮುಂತಾದ ಭಾಷ್ಯಗಳು ವೇದಾಂತ ಕೃತಾಂತ ಸಂಪದಾಂ ವಿರೋಧಿ ಚೇತ್, ನಿಜವಾದ ವೇದಾಂತಕ್ಕೆ, ವೇದಾಂತಾನ ಅಂತಹ ಅಂದ್ರೆ ನಿರ್ಣಯ ಅಂತ ಅರ್ಥ. ವೇದಾಂತ ನಿರ್ಣಯಕ್ಕೆ ತತ್ಕೃತಾಂತಸ್ಯ ಕೃತಾಂತಸ್ಯ ಸಿದ್ಧಾಂತಸ್ಯ ಸಂಪದಾಂ ವಿರೋಧಿ ಚೇತ್ ಅಂದ್ರೆ ವೇದಾಂತ ಸಿದ್ಧಾಂತಕ್ಕೆ ವಿರೋಧವಾಗಿ ಇದ್ದಾಗ, ಅಂದ್ರೆ ವೇದಾಂತ ಸಿದ್ಧಾಂತ ಇರೋದೇ ಒಂದು, ಶಂಕರ ಭಾಷ್ಯ ಮುಂತಾದವುಗಳಲ್ಲಿ ಇರೋದೇ ಒಂದು, ವಿರುದ್ಧ ಇದೆ, ವಿರೋಧ ಇದೆ ಹಾಗೆಂದ ಪಕ್ಷದಲ್ಲಿ ಚೇತ್ ಅಸ್ತು ಇರ್ಲಿ, ಕಾಕ್ಷತಿ ನಮಗೇನ್ ಹಾನಿ ಅದರಿಂದ, ಬೇರೆ ಗ್ರಂಥಗಳು ಸರಿಯಾಗಿಲ್ಲ ಅಂದ್ರೆ ನಮಗೇನ್ ಹಾನಿ ಅದರಿಂದ, ಇರ್ಲಿ. ಹೇ ವಿಚಕ್ಷಣ ಸೂತ್ರೋಪನಿಷದಾರ್ಥ ವಿಚಾರ ವಿಚಕ್ಷಣ, ಸೂತ್ರಗಳ ವಿಚಾರವನ್ನೆಲ್ಲ ಸರಿಯಾಗಿ ತಿಳಿದವರಾದ ಪೂರ್ಣಪ್ರಜ್ಞಾಚಾರ್ಯರೇ, ಶ್ರೀಮಧ್ವಾಚಾರ್ಯ ತ್ವಂ ನೀವು, ಅಸ್ಮಭ್ಯಂ ನಮಗೆ, ಸೂತ್ರೋಪನಿಷದ್ ವಿವಕ್ಷಿತಂ ಸೂತ್ರಾನಿ ಚ ಉಪನಿಷದಶ್ಚ ತಾಭಿಃ ವಿವಕ್ಷಿತಂ ವಕ್ತುಮಿಷ್ಟಂ. ಸೂತ್ರ ಮತ್ತು ಉಪನಿಷತ್ತು ನಮಗೇನು ಅರ್ಥವನ್ನ ತಿಳಿಸಿಕೊಡ್ಬೇಕು ಅಂತ ಹೊರಟಿದೆಯೋ ಆ ನಿಜವಾದ ಅರ್ಥವನ್ನ ಉಚಿತಂ ಪೂರ್ವೋತ್ತರ ಭಾವೇನ, ಪೂರ್ವೋತ್ತರ ವಿರೋಧಾಭಾವೇನ, ಹಿಂದೆ ಮುಂದೆ ವಿರೋಧ ಇಲ್ಲದಂತೆ, ಪ್ರಮಾಣಾಂತರ ಸಮ್ಮತ್ಯ, ಬೇರೆ ಪ್ರಮಾಣಗಳಿಗೂ ಕೂಡ ಸಮ್ಮತ ಇರುವಂತೆ, ಯುಕ್ತಿಯುಕ್ತತೆಯ ಮತ್ತು ಯುಕ್ತಿಗಳಿಗೂ ಕೂಡ ವಿರೋಧ ಬರಬಾರ್ದು. ಬೇರೆ ಪ್ರಮಾಣಗಳಿಗೂ ವಿರೋಧ ಬರಬಾರದು, ಯುಕ್ತಿಗಳಿಗೂ ವಿರೋಧ ಬರಬಾರದು. ಅಂಗೀಕರ್ತು ಉಚಿತಂ, ಅಂಗೀಕಾರ ಮಾಡಲು ಯೋಗ್ಯವಾಗಿರ್ಬೇಕು, ಈ ತರ ವಿರೋಧ ಇರಬಾರ್ದು ಅಂತ ಒಂದು ಅದರ ಭಾವ, ಆ ರೀತಿಯಾದಿ ಭಾವ ಅಂದ್ರೆ ಅರ್ಥ ಅಂತ, ಅರ್ಥವುಳ್ಳ ಆ ಒಂದು ಅರ್ಥವನ್ನ ಆಚಕ್ಷ್ವ ಅಂದ್ರೆ ವದ, ನಮಗೆ ತಿಳಿಸ್ರಿ ಹಾಗೆ ಅಂತ. ಅಂದ್ರೆ ಈ ಶ್ಲೋಕದ ಅಭಿಪ್ರಾಯ, ಶಂಕರಾಚಾರ್ಯ ಭಾಷ್ಯ ಮುಂತಾದ ಭಾಷ್ಯಗಳೆಲ್ಲ ವೇದಾಂತ ಸಿದ್ಧಾಂತಕ್ಕೆ ವಿರೋಧವಾಗಿ ಇದ್ರೆ ಆ ಗ್ರಂಥಗಳು ಇರ್ಲಿ, ನಾವೇನ್ ಮಾಡಕ್ ಆಗೋದಿಲ್ಲ, ಬರದಾಗಿದೆ ಅವರು, ಅದ್ರ ಪಾಡಿಗೆ ಅದು ಇರಲಿ. ನಮಗೆ ಆ ಸೂತ್ರ ಉಪನಿಷತ್ತಿನ ನಿಜವಾದ ಅರ್ಥವನ್ನ ನಮಗೆ ತಿಳಿಸಿಕೊಡಿ ಹಾಗೆ ಅಂತ ಜ್ಯೇಷ್ಠ ಯತಿಗಳು ಮಧ್ವಾಚಾರ್ಯರನ್ನ ಕೇಳಿದ್ರು ಅಂತ ಅರ್ಥ. ವಿರೋಧಿ ವೇದಾಂತ ಕೃತಾಂತ ಸಂಪದಾಂ ಭಾಷ್ಯಾದಿಕಂ ಚೇತ್ ಇದಮಸ್ತು ಕಾಕ್ಷತಿ ಅಸ್ಮಭ್ಯಮಾಚಕ್ಷ್ವ ವಿಚಕ್ಷಣೋಚಿತಂ ಭಾವಂ ತು ಸೂತ್ರೋಪನಿಷದ್ ವಿವಕ್ಷಿತಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.